ಸ್ಟ್ಯಾಟಿಕ್ ಸೈಕಲ್ ಅಂದರೆ ಇದೇನೆ. ನೀವು ಇನಿಷಿಯಲಿ ಒಬ್ಬ ಮನುಷ್ಯ ಪಾರ್ಕಿನ್ಸನ್ಸ್ ಬಂದಂಥ ಪೇಷಂಟು ಇದನ್ನು ಇನಿಷಿಯಲಿ ಒಂದು ನಿಮಿಷಕ್ಕೆ 60 ಸಲ ಪೆಡ್ಲಿಂಗ್ ಮಾಡೋದು. ಇದು ಒಂದು 10 ನಿಮಿಷ ನಾವು ವಾರ್ಮಪ್ ಅಂತ ಮಾಡಬೇಕು. ಅದಾದ ನಂತರ ಸುಮಾರು 80ರಿಂದ 90 RPM ಅಲ್ಲಿ ಪೇಷಂಟು ಡೈಲಿ 1 ಅವರ್ ಸೈಕ್ಲಿಂಗ್ ಮಾಡೋದ್ರಿಂದ ಈ ಡೋಪಮೈನ್ ಹಾರ್ಮೋನು ದೇಹದಲ್ಲಿ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗೋದ್ರಿಂದ ಅವ್ರಿಗಿರುವಂಥ ಟ್ರೆಮರ್ ಆಗ್ಬೋದು, ಈವನ್ ಏನು ರಿಜಿಡಿಟಿ ಆಗ್ಬೋದು, ಬ್ಯಾಲೆನ್ಸ್ ಇಂಪೈರ್ಮೆಂಟ್ ಆಗಿರ್ಬೋದು, ಕೋರ್ಡಿನೇಷನ್ ಆಗ್ಬೋದು, ಈ ಎಲ್ಲ ರೋಗಗಳು, ಈ ಎಲ್ಲ ಸಿಂಪ್ಟಮ್ಸು ಕೂಡ ಕಂಟ್ರೋಲ್ ಬರುತ್ತೆ. ಮತ್ತೆ ಪಾರ್ಕಿನ್ಸನ್ಸಿಂದ ಅವರು ವಾಪಸ್ ಬರ್ಬೋದು. ಕೊನೆಗೆ ಮೆಡಿಕೇಷನ್ ಕೂಡ ಕಂಟ್ರೋಲ್ ಮಾಡ್ಬೋದು, ಮೆಡಿಕೇಷನಿಂದನೂ ಕೂಡ ಆಚೆ ಬರ್ಬೋದು. ಇವತ್ತಿನ ಪ್ರೆಸೆಂಟು ಇದು ಸಾಕಷ್ಟು ಡೆವಲಪ್ಡ್ ಕಂಟ್ರಿಗಳಲ್ಲಿ ಇದು ಪ್ರಾಕ್ಟೀಸಲ್ಲಿದೆ. ಬಟ್ ನಮ್ಮ ದೇಶದಲ್ಲಿ ಇದನ್ನು ಇನ್ನೂ ಅಷ್ಟು ಮಟ್ಟಿಗೆ ಯಾರೂ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಈ ವಿಡಿಯೋ ನೋಡಿ ಜನಗಳು ಇದ್ರ ಬಗ್ಗೆ ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡಿ, ಕ್ರಾಸ್ ವೆರಿಫೈ ಮಾಡಿ ಪಾರ್ಕಿನ್ಸನ್ಸ್ ಡಿಸೀಸ್ನ ನೀವು ದೂರ ಇಡ್ಬೋದು. ಮತ್ತು ಪಾರ್ಕಿನ್ಸನ್ಸ್ಗೆ ಇದು ಉತ್ತಮವಾದ ಒಂದು ಟ್ರೀಟ್ಮೆಂಟು ಆ್ಯಂಡ್ ಇಟ್ ಈಸ್ ವೆರಿ ಲೆಸ್ ಕಾಸ್ಟ್ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಅಮೌಂಟಲ್ಲಿ ನೀವು ರೋಗದಿಂದ ಆಚೆ ಬರೋದಕ್ಕೆ, ಈವನ್ ನಾಟ್ ವಿತೌಟ್ ಅ ಹೆಲ್ಪ್ ಆಫ್ ಅ ಫಿಸಿಯೋಥೆರಪಿಸ್ಟ್ ನಾನು ಹೇಳ್ತೀನಿ. ಇದು ನಿಮ್ಮ ಮನೆಗಳಲ್ಲೇ ನೀವು ಪಾರ್ಕಿನ್ಸನ್ಸಿಂದ ಆಚೆ ಬರೋದಕ್ಕೆ ಒಂದು ಸಿಂಪಲ್ ರೆಮಿಡಿ ಅಂತ ಹೇಳ್ತೀನಿ. ಇದನ್ನು ಮಾಡೋದ್ರಿಂದ ಬ್ರೈನಲ್ಲಿ ಹಾರ್ಮೋನ್ ಉತ್ಪಾದನೆ ಅಂದರೆ ಡೋಪಮೈನ್ ತುಂಬ ಚೆನ್ನಾಗಾಗೋದ್ರಿಂದ ಬ್ಯಾಲೆನ್ಸು, ಕೋರ್ಡಿನೇಷನ್ನು ಪ್ರತಿಯೊಂದು ಇಂಪ್ರೂವ್ ಆಗುತ್ತೆ. ಇದರಿಂದ ಪೇಷಂಟ್ಸು ಬೇಗ ಪಾರ್ಕಿನ್ಸನ್ಸಿಂದ ಔಟ್ಕಮ್ ಆಗ್ತಾರೆ. ಸೊ ನಾನು ಇದೊಂದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.